ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಪಿತೃಪಕ್ಷ ನಡೀತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ನಮ್ಮ ಜೀವನದಲ್ಲಿ ಪಕ್ಷ ಅಂತಕ್ಕಂಥದ್ದು ವಿಶೇಷ. ಯಾಕೆಂದ್ರೆ ನಮ್ಮ ಬಹಳ ಹತ್ರದಲ್ಲಿ ಕಾಣಿಸ್ತಕ್ಕಂಥ ದೇವರುಗಳು ಅಂತಂದ್ರೆ ನಮ್ಮ ಹಿರಿಯರು. ತಲೆಮಾರದಿಂದ ನಡ್ಕೊಂಡ್ ಬಂದಿರತಕ್ಕಂಥ ಒಂದು ವಿಚಾರ ತಗೊಂಡಾಗ ಜ್ಞಾನವನ್ನ ಹಂಚಿರ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಅನೇಕ ಪಂಗಡಗಳಿತ್ತು. ಕುಂಬಾರರು, ಹಾಗೆ ನೇಕಾರರು, ಹಾಗೆ ವೈಶ್ಯ ಜನಾಂಗ, ಅವರವರ ಮಕ್ಕಳಿಗೆ ಅವರವರ ವೃತ್ತಿಯನ್ನ ಅವರಿಗೆ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ತಾ ಇದ್ರು. ಇದು ಸಮಾಜಕ್ಕೆ ಒಂದು ಬೆಸುಗೆಯಾಗಿ ಇತ್ತು. ಯಾಕಂದ್ರೆ ನಮಗೆ ಇವತ್ತೇನು ಪದಾರ್ಥಗಳು ನಾವು ಉಪಯೋಗಿಸ್ತೀವಿ, ಈಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿದೆ. ಇವಾಗ ಮೋರ್ ಆಫ್ ಎ ಇಂಡಸ್ಟ್ರೀಸ್ ಆಗಿದೆ. ಮುಂಚೆ ಆ ಇಂಡಸ್ಟ್ರಿ ಅನ್ನೋ ಕಾನ್ಸೆಪ್ಟು, ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ಕಾನ್ಸೆಪ್ಟು ಬೇರೆ ರೀತಿಯಲ್ಲಿತ್ತು. ಅದನ್ನ ಪ್ರತಿಯೊಬ್ಬರು ಅವರವರ ಸಿಸ್ಟಮ್ ಅಲ್ಲಿ ಅದನ್ನ ಜಾತಿ ಅಂತ ಕರೀತಾರೋ ಏನಂತ ಕರೀತಾರೋ, ಆಯಾ ವೃತ್ತಿ ಮೇಲೆ ಕ್ಯಾಸ್ಟ್ ಇತ್ತು. ಸೊ ಅದನ್ನು ಹೇಳ್ಕೊಟ್ಟಿರ್ತಕ್ಕಂಥ ಹಿರಿಯರಿಗೆ, ಅವರಿಗೆ ಜೀವನವನ್ನ ರೂಪಿಸ್ಕೊಟ್ಟಿರ್ತಕ್ಕಂಥ ಹಿರಿಯರಿಗೆ, ಅವರಿಗೆ ಜ್ಞಾನವನ್ನ ಕೊಟ್ಟು ಅವರ ಹೊಟ್ಟೆಪಾಡನ್ನ ತುಂಬಿಸ್ಕೊಳ್ತಕ್ಕಂಥ ಒಂದು ವಿಚಾರಕ್ಕೆ ಬಂದಿರತಕ್ಕಂಥ ಒಂದು ದಿನಚರಿಗೆ ಪಿತೃಗಳಿಗೆ ನಮನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಒಬ್ಬರಿಂದ ಕಲಿತಾಗ ಅವರು ಗುರುಗಳಾಗ್ತಾರೆ. ಆ ವೃತ್ತಿಯಿಂದ ಅವ್ರಿಗೆ ಜೀವನ ಸಾಗುತ್ತೆ. ಆ ವೃತ್ತಿಯಿಂದ ಅವ್ರಿಗೆ ಅನೇಕ ಸವಲತ್ತುಗಳು ಅಲ್ಲಿಂದ ಬರ್ತಕ್ಕಂಥದ್ದು. ತುಂಬಾ ಜನ ಕೇಳ್ತಾರೆ, ಶೆಟ್ರು ಅಂತಂದಾಗ ಅವರು ಅಂಗಡಿ ಇಡ್ತಾರೆ, ಇನ್ ಕೆಲವರು ಯಾರೋ ಬಟ್ಟೆ ಅಂಗಡಿ ಇರ್ತಕ್ಕಂಥ ಒಂದು ಇದು. ಸೊ ಆಯಾ ಒಂದು ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ, ಆಯಾ ಒಂದು ವರ್ಗಗಳಲ್ಲಿ ಈ ಒಂದು ಜಾಬ್ ಅಥವಾ ಕೆರಿಯರ್ ಅಥವಾ ಬಿಸ್ನೆಸ್ ನಡ್ಕೊಂಡ್ ಬಂದಿದೆ ಬಹಳ ಹಿಂದಿನಿಂದನು. ಈ ವಿಚಾರದಲ್ಲಿ ನಮ್ಮ ಹಿಂದಿನ ಕಾಲದಿಂದನೂ ಬಂದಿರತಕ್ಕಂಥದ್ದು, ನಮ್ಮ ಬಂದಿರತಕ್ಕಂಥ ಕುಲ ಕಸಬು ಅಂತ ನಾವೇನು ಹೇಳ್ತೀವಿ, ಅದನ್ನ ಹೇಳ್ಕೊಟ್ಟಿರ್ತಕ್ಕಂಥ ನಮ್ಮ ಪಿತೃಗಳಿಗೆ ಯಾವಾಗಲೂ ನಮನದಲ್ಲಿ ಮಾಡಬೇಕು. ಇವತ್ತು ಕಾರಣಾಂತರದಿಂದ ಆ ರೀತಿ ಆ ಸಿಸ್ಟಮ್ ಇಲ್ಲ. ಅಂದ್ರೆ ಅದು ಲೀನಿಯೇಜ್ ಅಂತ ನಾವೇನ್ ಕರಿತೀವಿ, ಅದು ಇಲ್ಲ. ಆ ಲೀನಿಯೇಜ್ ಅಂತ ನಾವೇನ್ ಕರಿತೀವಿ ಅದನ್ನ ಗೋತ್ರ ಅಂತಾನು ಕರೀತಾರೆ, ಕೆಲವರು DNA ಅಂತಾನು ಕರೀತಾರೆ, ಅಥವಾ ಒಂದು ಕುಲದೇವತೆ ಅವೆಲ್ಲ ಕರೀತಾರೆ. ಕುಲದೇವತೆ, ಕುಲದೇವರು ಅದೆಲ್ಲ ಬರುತ್ತೆ. ಸೊ ಅದು ಆ ಒಂದು ಲೀನಿಯೇಜ್ ಅಲ್ಲೇ ಬಂದಿದ್ದು. ಆ ವಂಶಸ್ಥರು, ಅಲ್ಲಿರ್ತಕ್ಕಂಥ ಹಿರಿಯರು, ಅಲ್ಲಿರ್ತಕ್ಕಂಥ ಅನೇಕ ಜನ ಇರ್ತಕ್ಕಂಥ ಒಂದು ಹಿಂದಿನ ಜನದಲ್ಲಿರ್ತಕ್ಕಂಥ ಅಥವಾ ಹಿಂದಿನ ಪುರಾಣದಲ್ಲಿ ಬರೆದಿರ್ತಕ್ಕಂಥ ಒಂದು ಲೀನಿಯೇಜ್ ಅಲ್ಲೇ ಅದು ಬರುತ್ತೆ. ಅವ್ರು ಅಂಥ ದೇವ್ರನ್ನೇ ಪೂಜೆ ಮಾಡಬೇಕು, ಅಂತ ಕಸಬೆ ಮಾಡಬೇಕು, ಆ ಕಸಬನ್ನ ಬಿಟ್ಟು ಬೇರೆ ಹೋಗಂಗಿಲ್ಲ, ಆ ಕಸಬನ್ನೇ ಹೇಳ್ಕೊಡ್ಬೇಕು. ಈ ರೀತಿ ಬಹಳ ಹಿಂದೆಯಿಂದ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಪಿತೃಗಳಿಗೆ ನಮನ ಮಾಡಬೇಕು ಅಂತ ಅವಾಗ ಬಹಳ ಇಂಪಾರ್ಟೆಂಟ್ ಆಗ್ಬೇಕು ಬಂತು. ಏನಕ್ಕೆ ಅಂತಂದ್ರೆ ಅವರು ಹೇಳ್ಕೊಟ್ಟಿರ್ತಕ್ಕಂಥ ನಮಗೆ ಬಂದಿರತಕ್ಕಂಥ ಜೀವನ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅವರೊಂಥರ ಗುರು ಆಗಿ, ತಂದೆಯಾಗಿನೂ ಕೂಡ, ತಾತನಾಗಿ, ಮುತ್ತಾತನಾಗಿ, ಗುರುಗಳಾಗಿ ಬಂದಿರತಕ್ಕಂಥ ಒಂದು ಬಳವಳಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇವತ್ತಿನ ದಿವಸ ಈಗ ಹೇಳತಕ್ಕಂಥದ್ದು ಕಾಂಟ್ರವರ್ಸಿಯಲ್ ಆಗ್ಬೋದು. ಬಟ್ ಆದ್ರೆ ಹಿಂದಿನ ಕಾಲದಲ್ಲಿ ಯಾರು ಎಷ್ಟೇ ದುಡಿದ್ರು ಕೂಡ, ಯಾರು ಏನೇ ಆಸ್ತಿ ಮಾಡಿದ್ರು, ಏನೇ ಒಂದು ಕೊಪ್ಪರಿಗೆ ಹೊನ್ನಿಟ್ರು, ಏನೇ ಒಂದು ಜಮೀನುಗಳನ್ನ ಅವ್ರು ಮಾಡ್ಕೊಂಡ್ರು ಕೂಡ ಕೊನೆಗೆ ಅದು ಅವರ ಮಕ್ಕಳಿಗೆ ಹೋಗ್ತಕ್ಕಂಥದ್ದು. ಅಂದರೆ ತಾತ, ಅಪ್ಪ
ತಾತ ಮುತ್ತಾತ ಮಾಡಿರ್ತಕ್ಕಂಥ ಕಷ್ಟದ ಒಂದು ಹಣ ಅಥವಾ ಆಸ್ತಿ ಮಕ್ಕಳಿಗೆ ಸುಲಭವಾಗಿ ಕಷ್ಟ ಇಲ್ಲದೆ ಅದು ದಾನದ ರೂಪದಲ್ಲೋ ಅಥವಾ ಒಂದು ವಿಲ್ಲಿನ ರೂಪದಲ್ಲೋ ಬರ್ತಾ ಹೋಗ್ತಾ ಇರೋದ್ರಿಂದ ಅವರ ಕಷ್ಟ ನಮಗೆ ಬಂದಿರತಕ್ಕಂಥ, ಅವ್ರು ಕಷ್ಟಪಟ್ಟು ದುಡಿದಿರ್ತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಒಂದು ಕೃತಜ್ಞತೆಗೆ ಇಲ್ಲೂ ನಮಗೆ ಪಿತೃ ಬರ್ತಕ್ಕಂಥದ್ದು. ಪಿತೃಪಕ್ಷ, ಅವ್ರಿಗೋಸ್ಕರ ಒಂದು ಪಕ್ಷ. ಅದು ಬೇಡ, ಮೂರನೇ ಪಾಯಿಂಟ್ಗೆ ಹೋಗೋಣ. ಅಟ್ಲೀಸ್ಟ್ ನಮಗೆ ಹುಟ್ಟಕ್ಕೆ ಕಾರಣ ಆಗಿರ್ತಕ್ಕಂಥ ಪಿತೃಗಳು. ಪಿತೃ ಅಂದ್ರೆ ಇಲ್ಲಿ ಮಾತ್ರನೂ ಸೇರ್ಕೊಳ್ತಾರೆ. ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಪಿತೃ ಅಂದ್ರೆ ಬರೀ ತಂದೆ ಮಾತ್ರ. ನೋ, ಮಾತಾ ಪಿತೃ, ಮಾತಾ ಅವ್ರ ತಂದೆ, ಅವ್ರ ತಾಯಿ ಎಲ್ಲಾನು ಬರುತ್ತೆ. ಮೂರ್ ಪಿಂಡ ಇಡ್ತೀವಿ. ಅದನ್ನು ಇನ್ನೊಂದು ದಿವಸ ಹೇಳ್ತೀನಿ. ವೈ ವಿ ಕೀಪ್ 3 ಪಿಂಡಾಸ್ ಅಂಡ್ ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಇಟ್ ಅಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಅದು ಇಲ್ಲಿ ಮೂರನೇ ವಿಚಾರ. ಅವ್ರ ಆಸ್ತಿ ಕೊಡೋದು ಬೇಡ, ಅವ್ರ ಕುಲ ಕಸುಬು ಹೇಳ್ಕೊಡೋದು ಬೇಡ. ಬದುಕು ಕೊಟ್ಟಿದ್ದಾರೆ, ಊಟ ಹಾಕಿದ್ದಾರೆ. ಒಂದು 15-20 ವರ್ಷದವರೆಗೂ ಇರೋವರೆಗೂ ಕೂಡ, ನಮಗೆ ಒಂದು ಸ್ಟೇಜ್ ಬರೋವರೆಗೂ ಕೂಡ ದೇ ಹ್ಯಾವ್ ಗಿವನ್ ಅಸ್ ಶೆಲ್ಟರ್, ಫುಡ್, ವಾಟರ್. ಇನ್ನು ಸ್ವಲ್ಪ ಪ್ರೀತಿ ಜಾಸ್ತಿ ಇರೋರು ಎಜುಕೇಶನ್ ಕೊಟ್ಟಿದ್ದಾರೆ. ಇಂಥ ಒಂದು ಮಹಾನ್ ವಿಚಾರವನ್ನ ಎಲ್ಲೂ ಬೀದಿಗೆ ಬಿಡದಲೆ ಗೈಡ್ ಮಾಡಿ, ಒಂದು ಡೈರೆಕ್ಷನ್ ಮಾಡಿ, ನಮ್ಮನ್ನ ಒಂದು ಜೀವನದಲ್ಲಿ ಒಂದು ಹಂತಕ್ಕೆ ತಂದು ಬಿಟ್ಟಿರ್ತಕ್ಕಂಥದ್ದು ಗ್ರೇಟ್. ಅನೇಕ ಕಲ್ಚರ್ಗಳಲ್ಲಿ, ಬೇರೆ ಬೇರೆ ಕಲ್ಚರ್ಸ್ ಅಂತ ನಾವು ಏನ್ ಹೇಳ್ತೀವಿ, ಬೇರೆ ಬೇರೆ ಕಂಟ್ರೀಸ್ ಅಂತ ಹೋಗ್ಬೋದು, ಅಲ್ಲಿರೋ ಕಲ್ಚರ್ ಅಲ್ಲೆಲ್ಲ ನೋಡಿದಾಗ ನಮ್ಮ ಕಲ್ಚರ್ ಅಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ವಿ ಆರ್ ವೆರಿ ಸ್ಟ್ರಾಂಗ್ ಅಂಡ್ ಬಾಂಡೆಡ್ ಬೈ ಫ್ಯಾಮಿಲಿ. ಸೊ ಈ ನಿಟ್ಟಿನಲ್ಲಿ ಪೇರೆಂಟ್ಸ್, ತಂದೆ ತಾಯಿಗಳು, ಪಿತೃಗಳು ಅವ್ರಿಗೋಸ್ಕರ ಒಂದು ಡೆಡಿಕೇಟೆಡ್ ಆಗಿರ್ತಕ್ಕಂಥ ಒಂದು ಮಾಸ ಪಿತೃಪಕ್ಷ. ಪಕ್ಷ ಅಂತ ತಗೊಳ್ತೀವಿ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷದಲ್ಲಿ ಪಿತೃಪಕ್ಷ ಒಂದು. ಈ 15 ದಿವಸ ನಾವು ನಮಗೆ ಯಾರ್ಯಾರು ಏನೇನು ಹೇಳ್ಕೊಟ್ಟಿದ್ದಾರೆ, ನಮ್ಮ ಪಿತೃಗಳು, ನಮ್ಮ ಜನಾಂಗದಲ್ಲಿ ಯಾರ್ಯಾರಿದ್ದಾರೆ, ನಮಗೆ ಏನೇನು ಬಳುವಳಿ ಕೊಟ್ಟಿದ್ದಾರೆ, ನಮಗೇನೇನು ಆಸ್ತಿಗಳನ್ನ ಅವರಿಂದ ಬಂದಿರತಕ್ಕಂಥದ್ದು, ಅವರ ಕಷ್ಟನ ಪಟ್ಟಿರ್ತಕ್ಕಂಥ ಆಸ್ತಿ ಅಥವಾ ಏನಾರು ಇರ್ಬೋದು, ಅದು ನಮಗಿವಾಗ ಅದನ್ನ ಅನುಭವಿಸ್ತಾ ಇದ್ದೀವಿ. ಹಾಗೆ ಅವ್ರು ಆಸ್ತಿ ಕೊಟ್ಟಿಲ್ಲ ಅಂದ್ರೂ ಕೂಡ ಈ ಒಂದು ದೇಹನ ಕೊಟ್ಟಿದ್ದಾರೆ, ಆರೋಗ್ಯವಾಗಿರ್ತಕ್ಕಂಥ ದೇಹ ಕೊಟ್ಟಿದ್ದಾರೆ. ಅವರ ಕರ್ಮಾನುಸಾರ ಮಕ್ಕಳು ಹುಟ್ಟೋದು, ಅವರ ಕರ್ಮಾನುಸಾರ, ತಂದೆಯ ಕರ್ಮಾನುಸಾರ, ತಾಯಿಯ ಕರ್ಮಾನುಸಾರ, ಪಿತೃಗಳ ಕರ್ಮಾನುಸಾರ ಎಲ್ಲರೂ ಹುಟ್ಟೋದು. ಒಬ್ರು ಇಂಥ ತಂದೆ ತಾಯಿ ಮೇಲೆ ಹುಟ್ಟಬೇಕು ಅಂದ್ರೆ ಇಟ್ ಈಸ್ ಕ್ಲಿಯರ್ಲಿ ರಿಟರ್ನ್ ಇನ್ ಭಗವದ್ಗೀತಾ. ಇಟ್ ಈಸ್ ಪ್ಯೂರ್ಲಿ ಕರ್ಮ ಬೇಸ್ಡ್. ಒಬ್ರು ಇಂಥ ಜಾಗದಲ್ಲೇ ಹುಟ್ಟಬೇಕು, ಇಂಥ ಮನೇಲೆ ಹುಟ್ಟಬೇಕು, ಇಟ್ ಈಸ್ ಆಲ್ ಪ್ರೀ ರಿಟರ್ನ್. ಇದು 1000%. ಯಾಕೆಂದ್ರೆ ಅನ್ಕೊಂಡಿದ್ ಕಡೆ ನಾವು ಹುಟ್ಟಕ್ಕಾಗಲ್ಲ. ಎಲ್ಲಿ ಹುಟ್ಟತೀವೋ ಅಲ್ಲಿ ಕಂಡುಬಿಡ್ತೀವಿ, ಅಲ್ಲಿ ನೋಡ್ತೀವಿ, ಆ ಪರಿಸರ ನೋಡ್ತೀವಿ, ಇವರೆಲ್ಲ ನಮ್ಮವರು ಅಂತ ಬರುತ್ತೆ. ವಿ ಕ್ಯಾನ್ ನಾಟ್ ಡಿಸೈಡ್ ವೇರ್ ಟು ಬಿ ಬಾರ್ನ್. ಅದು ಬಹಳ ನಾವು ಪ್ರಾರಬ್ಧ ಕರ್ಮ ಅದೆಲ್ಲ ಹೇಳ್ತಾ ಹೋದ್ರೆ ಅದು ಡಿಫ್ರೆಂಟ್. ಆದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ಆರೋಗ್ಯವಾಗಿ ಇರತಕ್ಕಂಥ ಒಂದು ಜೀವನನ, ಹಾಗೆ ನಮಗೆ ಜ್ಞಾನವನ್ನ ಸ್ವಲ್ಪ ಕೊಟ್ಟಿರ್ತಕ್ಕಂಥದ್ದು, ತಾಯಿ ನಮಗೆ ಊಟ ಹಾಕಿ ಈ ದೇಹನ ಇಷ್ಟು ದೊಡ್ಡದಾಗಿ ಬೆಳೆಸಿರ್ತಕ್ಕಂಥ ಒಂದು ವಿಚಾರದಲ್ಲಿ ದೇವರಿಗಿನ ಹೆಚ್ಚಾಗಿ ಮೊದಲ ಪೂಜೆ ಅವ್ರಿಗೆ ಮಾಡಬೇಕು. ನಾವು ಈ ರ್ಯಾಟ್ ರೇಸ್ ಅಂತ ನಾವೇನ್ ಹೇಳ್ತೀವಿ, ಈ ನಾಗಾಲೋಟದ ಜೀವನದಲ್ಲಿ ಮರ್ತೋಗ್ತೀವಿ. ಪ್ರತಿ ದಿವಸ ಮರ್ತೋಗ್ತೀವಿ ಅವ್ರ ನಮನ ಮಾಡಕ್ಕೆ. ಅಟ್ಲೀಸ್ಟ್ ಟು ರಿಮೆಂಬರ್ ದೆಮ್ ಆಲ್, ಅವ್ರನ್ನೆಲ್ಲ ರಿಮೆಂಬರ್ ಮಾಡಕ್ಕೆ ಒಂದು ಮಹಾಲಯ ಅಮಾವಾಸ್ಯೆ ಅಂತ ಮಾಡ್ತಾರೆ. ಸರ್ವಪಿತೃ ಶಾಂತಿಗೋಸ್ಕರ, ಸರ್ವಪಿತೃ ಯಾರ್ಯಾರು ಅವರಿಂದ ಬಂದಿರತಕ್ಕಂಥದ್ದು. ಅದೇನೇ ಬರ್ಲಿಲ್ಲ ಹೋಗ್ಲಿಲ್ಲ, ಎಲ್ಲ ತುಂಬಾ ಜನ ನನ್ಗೇನ್ ಮಾಡಿದ್ರಿ ತಂದೆ ತಾಯಿಗಳು ಅದೆಲ್ಲ ಕಾಮನ್ ಆಗಿ ಹೇಳ್ತಾರೆ. ಬದುಕು ಕೊಟ್ಟಿದ್ದಾರೆ ಅಷ್ಟು ಸಾಕು, ಆರೋಗ್ಯವಾಗಿರ್ತಕ್ಕಂಥ ದೇಹ ಕೊಟ್ಟಿದ್ದಾರೆ ಅಷ್ಟು ಸಾಕು, ದುಡ್ಕೊಂಡು ತಿನ್ನೋಕೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅಷ್ಟು ಸಾಕು. ಅದಕ್ಕೋಸ್ಕರ ಆದ್ರೂ ಕೂಡ ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ದಿವಸನ, ಆ ಒಂದು ಪಕ್ಷನ 15 ಡೇಸ್ನ ಪಿತೃಪಕ್ಷ ಅಂತ ಹೇಳ್ತಾರೆ. ಇಲ್ಲಿ ಪಿತೃಪಕ್ಷ ಏನಾಗ್ಬಿಟ್ಟಿದೆ, ಕಮರ್ಷಿಯಲ್ ಆಗ್ಬಿಟ್ಟಿದೆ. ಕಮರ್ಷಿಯಲ್ ಪಿತೃಪಕ್ಷದಲ್ಲಿ ಗೋಲ್ಡ್ ತಗೊಳಂಗಿಲ್ವಾ? ಪಿತೃಪಕ್ಷದಲ್ಲಿ ಕಾರ್ ತಗೊಂಡಿಲ್ವಾ? ಹೆಂಗೆ ನಮ್ಮ ಹಿಂದೂ ಧರ್ಮ ಎಷ್ಟು ಕಚಡ ಎದ್ದೋಗಿದೆ ಅಂದ್ರೆ, ಪಿತೃಪಕ್ಷಕ್ಕೂ ಗೋಲ್ಡ್ಗೂ
ಎಲ್ಲಿಂದ ಎಲ್ಲಿ ಸಂಬಂಧ ಗೊತ್ತಿಲ್ಲ. ಈ ಬೆಳಿಗ್ಗೆ ಯಾರ್ದೋ ಟಿವಿ ನೋಡಿ ತಲೆಕೆಟ್ಟೋಯ್ತು, ಅದು ಮಾಡೋಂಗಿಲ್ಲ ಇದು ಮಾಡೋಂಗಿಲ್ಲ ಅಂತ. ತಲೆಕೆಟ್ಟವನವನು ತಂದೆ ತಾಯಿನ ಪೂಜೆ ಮಾಡ್ರು ಅಂತ ಹೇಳಿಲ್ಲ ಅವನು. ಈ ಪಿತೃಪಕ್ಷದಲ್ಲಿ ಕಾರ್ ತಗೊಳಂಗಿಲ್ಲ, ಈ ಪಿತೃಪಕ್ಷದಲ್ಲಿ ಮನೆ ಕಟ್ಟಂಗಿಲ್ಲ. ಸಮಥಿಂಗ್ ನಾನ್ ಸೆನ್ಸ್ ಅಂತ ಅನ್ಸುತ್ತೆ. ಶಾಸ್ತ್ರದಲ್ಲಿ ಈ ತರ ಕಚಡವಾಗಿ ಬರ್ದಿಲ್ಲ ಎಲ್ಲೂ. ಕಾಂಪೌಂಡರ್ಗಳು ಕಚಡ ಮಾಡಿದ್ದಾರೆ ಸಿಸ್ಟಮ್ನ. ಒನ್ ಆಫ್ ದಿ ವಂಡರ್ಫುಲ್ ಸಿಸ್ಟಮ್ ನಮ್ದು. ನಮ್ಮ ಹಿಂದೂ ಸನಾತನ ಧರ್ಮ ಇರ್ತಕ್ಕಂಥ ಈ ಕಾರ್ಯಗಳೆಲ್ಲ ಒನ್ ಆಫ್ ದಿ ಬ್ಯೂಟಿಫುಲ್ ಮೋಸ್ಟ್ ಬೆಸ್ಟ್ ಅಂತ ಹೇಳ್ಬೋದು. ಎನ್ವಿರಾನ್ಮೆಂಟಲ್ ವಿಚಾರದಲ್ಲಿ ಬಂದಿರತಕ್ಕಂಥ ಎಲ್ಲ ಫೆಸ್ಟಿವಲ್ ತಗೊಳ್ಳಿ, ಏನಾರು ತಗೊಳ್ಳಿ, ಎನ್ವಿರಾನ್ಮೆಂಟಲ್. ಯಾಕೆ ಇದೇ ಮಾಸದಲ್ಲಿ, ಭಾದ್ರಪದ ಮಾಸದಲ್ಲಿ ಇದೇ ತರ ಬಂದಾಗ್ಲೇನೆ ನಾವು ಇದನ್ನ ಮಾಡಬೇಕು, ಪಿತೃಪಕ್ಷ ಮಾಡಬೇಕು? ದೇರ್ ಇಸ್ ಎ ರೀಸನ್. ಎಲ್ಲ ಮಳೆಯೆಲ್ಲ ಮುಗಿದು ಸೆಟಲ್ಮೆಂಟ್ ಟೈಮಲ್ಲಿ ಇದ್ದಾಗ ಅವ್ರಿಗೆ ನಮ್ದೆಲ್ಲ ಮುಗೀತು, ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳಿರ್ತಕ್ಕಂಥ ಮಾಸ ಇದು ಹೇಳಿರ್ತಕ್ಕಂಥ ಮಾಸ. ಪಿತೃಗಳನ್ನ ಈ 15 ದಿವಸ ನಾವು ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ನೆನೆಸ್ಕೋಬೇಕು. 15 ಡೇಸು ಕಾರ್ಯ ಇರುತ್ತೆ ಆಕ್ಚುಲಿ. ಈಗೇನಾಗಿದೆ, ಸಮಯದ ಅಭಾವ, ಮತ್ತೆ ಎಲ್ಲರೂ ಸ್ವಲ್ಪ ಫೈನಾನ್ಷಿಯಲ್ ರನ್ ಅಲ್ಲಿ ಇರ್ತಾರೆ. ವಿ ಆರ್ ಆಲ್ ಇನ್ ದಿ ರನ್ನಿಂಗ್ ರೇಸ್ ಆಫ್ ಫಿನಾನ್ಷಿಯಲ್ ಕಂಡೀಷನ್ಸ್ ಹೋಗೋದ್ರಿಂದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎವ್ರಿ ಡೇ ಮಾಡ್ತಕ್ಕಂಥ ಈ 15 ದಿವಸ ಮಾಡ್ತಕ್ಕಂಥ ಕಾರ್ಯನ ಮಾಡಲ್ಲ. ಎಲ್ಲರೂ ಒಟ್ಟಾರೆ ಅಕ್ಟೋಬರ್ 2ನೇ ತಾರೀಕು ಇರ್ಬೋದು ಅನ್ಸುತ್ತೆ, ಮೋಸ್ಟ್ ಪ್ರಾಬಬ್ಲಿ. ಎಸ್, ಐ ಥಿಂಕ್ ಅಕ್ಟೋಬರ್ 2 ಅಮಾವಾಸ್ಯೆ ಅವತ್ತು ಮಾಡ್ತಕ್ಕಂಥದ್ದು ಕನ್ಸಾಲಿಡೇಟೆಡ್ ಅಂತ ನಾವು ಕರಿಬಹುದು. ಈ 15 ಡೇಸ್ ಅಲ್ಲಿ ಶಾಸ್ತ್ರದಲ್ಲಿ ಅದು ತಗೋಬಾರ್ದು ಇದು ತಗೋಬಾರ್ದು ಅಂತ ಏನು ಬರ್ದಿಲ್ಲ. ಅದೆಲ್ಲ ಬೇಡ, ಅವೆಲ್ಲ ಬಿಟ್ಬಿಡಿ. ಯಾರಾದ್ರೂ ಶಾಸ್ತ್ರದಲ್ಲಿ ನೀವು ಊಟ ಮಾಡಬೇಡಿ ಅಂತೆಲ್ಲ ಹೇಳಿದಾರ? ಮಸಾಲೆ ದೋಸೆ ತಿನ್ಬೇಡಿ ಅಂತ ಹೇಳಿದಾರ? ಮೈಸೂರು ಪಾಕ್ ತಿನ್ಬೇಡಿ ಅಂತ ಹೇಳಿದಾರ? ಇಂಥ ತಲೆಕೆಟ್ಟು ಕಾಂಪೌಂಡ್ರಿಂದಾನೇ ನಮ್ಮ ಹಿಂದೂ ಧರ್ಮ ಇಲ್ಲಿ ಹಾಳಾಗಿರೋದು. 100%. ನಾನು ಒಬ್ಬನೇ ವಾಯ್ಸ್ ಮಾಡೋದು ಇದರಲ್ಲಿ. ನಾನು ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಇವತ್ತು ಹಿಂದೂ ಧರ್ಮ ಹಾಳಾಗಿರೋದು ನಮ್ಮ ಕಾಂಪೌಂಡರ್ಸ್ ಇಂದಾನೆ. ಡಾಟ್ 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 ಡಾಟ್. ಬೇಡದೇ ಇರತಕ್ಕಂಥದ್ದು ತಲೆ ತುಂಬಿಸ್ತಾರೆ. ಪಿತೃಪಕ್ಷಕ್ಕೂ ಗೋಲ್ಡ್ ತಗೊಳಕ್ಕೂ ಏನ್ ವ್ಯತ್ಯಾಸ? ಐ ಡೋಂಟ್ ನೋ. ಶೂನ್ಯ ಮಾಸ ಅಂತ ಬೇರೆ ಇದೆ. ಅಯ್ಯೋ, ಮಾಸಗಳಲ್ಲಿ ಎಲ್ಲ ಶೂನ್ಯ ಮಾಸ ತಗೊಳಂಗಿಲ್ಲ, ಅದು ತಗೊಳಂಗಿಲ್ಲ. ಎಲ್ಲ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ರಾವ್ ಕಾಲದಲ್ಲವರು ಮಾಡಿ ಅಂತ ಹೇಳ್ತಾರೆ ಹಿರಿಯರು, ಅಂದ್ರೆ ಆಗಿನ ಕಾಲದವರು. ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಕಾಲ ನೋಡಂಗಿಲ್ಲ. ಇಫ್ ಯು ಆರ್ ಡೂಯಿಂಗ್ ಎ ವೆರಿ ವಂಡರ್ಫುಲ್ ಜಾಬ್, ಪ್ಲೀಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಸೈಡ್ ತಗೊಳ್ಬಾರ್ದು ಅಂತಾರೆ. ತಗೊಂಡ್ರೆ ಏನಾಗುತ್ತೆ ಪಿತೃಪಕ್ಷದಲ್ಲಿ? ಅದೇ ಪಿತೃಗಳು ನಮ್ಗೆ ದುಡ್ಡು ಕೊಟ್ಟಿದ್ದಾರೆ, ಅವ್ರ ಮುಂದೆ ಇಡೀ ಪೇಪರ್ಸ್ ತಗೊಂಡು ನಿಮ್ಮಿಂದ ಅಪ್ಪ ಇದು ತಗೊಂಡಿದ್ದು ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಬರುತ್ತೆ. ಈ 15 ದಿವಸನೂ ಕೂಡ ಆಶೀರ್ವಾದದ ಸಮಯ ಇದು. ನೀವೇನ್ ತಗೊಂಡ್ರು ಆಶೀರ್ವಾದ ಸಿಗುತ್ತೆ, 100% ಸಿಗುತ್ತೆ. ತಂದೆ ಸತ್ತಾಗ ಯಾವುದೋ ಒಂದು ತಿಥಿಲಿ ನಾವು ಕಾರ್ಯ ಮಾಡ್ತಕ್ಕಂಥದ್ದು ವರ್ಷಕ್ಕೊಂದ್ಸತಿ, ಅದು ಇಮಿಡಿಯೇಟ್ ಆಗಿರ್ತಕ್ಕಂಥದ್ದು, ಇಮಿಡಿಯೇಟ್ ಫಾದರ್ಗೆ. ಆದ್ರೆ ಸರ್ವಪಿತೃಗಳಿಗೆ ಮಾಡ್ತಕ್ಕಂಥದ್ದು, ಸರ್ವಪಿತೃ ಪಕ್ಷ ಅಂತಕ್ಕಂಥದ್ದು ಈಗ ಬಂದಿರತಕ್ಕಂಥದ್ದು. ನಾವೇನು ಮಾಡ್ದಲೆ ಸುಮ್ಮನೆ ಜಪ ಮಾಡ್ಕೊಂಡು ಕೂತಿದ್ರೆ, ಹೌದಪ್ಪ ಯಾವ ಗ್ರೇಟ್ ಇವರು, ಗೋಲ್ಡ್ ತಗೋಬೇಡಿ, ಲ್ಯಾಂಡ್ ತಗೋಬೇಡಿ, ಬೆಳಿಗ್ಗೆಯಿಂದ ಜಪ ಮಾಡ್ತಾನೆ ಇದ್ದಾರೆ. ಎಲ್ಲಾ ಫೋಟೋಗಳು ಹಳೆಯದು 3 ತಲೆಮಾರು ಫೋಟೋಸ್ ಎಲ್ಲ ಹಾಕಿ ಅವ್ರಿಗೆ ದಿನಾ ಬೆಳಗಿಂದ ಸಾಯಂಕಾಲ ಎಡೆ ಇಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಅದೆಲ್ಲ ಏನಿಲ್ಲ. ಪಿತೃಪಕ್ಷದಲ್ಲಿ ತಗೋಬಾರ್ದು ಅನ್ನೋದು ಒಂದು ತಲ್ಲಿದೆ. ಪಿತೃಪಕ್ಷದಲ್ಲಿ ಏನಾದ್ರು ನೀವು ಪಿತೃಗಳಿಗೆ ನಮನ ಮಾಡ್ತಾ ಇದ್ದೀರಾ 15 ದಿವಸ, ಅದಿಲ್ಲ. ಅವೆಲ್ಲ ಸರ್ ನಮ್ಮ ಏರಿಯಾದಲ್ಲಿ ಅವೆಲ್ಲ ಇದೆ ಸರ್. ನಮ್ಮ ಸರ್ಕಲ್ ಅಲ್ಲಿ, ನಮ್ಮ ಮನೇಲಿ ಸರ್ ಮಾಲೆ ಅಮಾವಾಸ್ಯೆ ಸುಮ್ಮನೆ ತಿನ್ಬೇಕಲ್ಲ, ಸ್ವಲ್ಪ ಮಾಡಿಸಿ, ಅದು ಅಷ್ಟೇ. ಈ ಪ್ರಾಬ್ಲಮ್ ಇಂದ ಈ ಕಾಂಪೌಂಡರ್ಗಳೆಲ್ಲ ಹೆಚ್ಚೋಗಿರೋದು, ಹೆದರ್ಸೋದು. ವಾಟ್ ವಿಲ್ ಹ್ಯಾಪನ್ ಇಫ್ ಯು ಟೇಕ್ ಗೋಲ್ಡ್? ವಾಟ್ ವಿಲ್ ಹ್ಯಾಪನ್ ಇಫ್ ಯು ಟೇಕ್ ಎ ಕಾರ್? ಒಳ್ಳೆ ದಿವಸದಲ್ಲಿ ತಗೊಂಡಿರೋ ಕಾರ್ಗಳೆಲ್ಲ ಆಕ್ಸಿಡೆಂಟ್ ಆಗವೆ. ಪಿತೃಪಕ್ಷದಲ್ಲಿ ತಗೊಂಡಿರೋ ಕಾರ್ಗಳೆಲ್ಲ ಆಕ್ಸಿಡೆಂಟ್ ಆಗ್ತಾವ? ಏನಾಗ್ತದೆ ತಗೊಂಡ್ರೆ? ಪಿತೃಗಳಿಗೆ ಕೋಪ ಬಂದ್ಬಿಡುತ್ತೆ. ಈ ಕಾರ್ ತಗೊಂಡ್ಬಿಟ್ಟ ನನ್ನ ಮೊಮ್ಮಗ, ನನ್ನ ಮರಿ ಮಗ ಕಾರ್ ತಗೊಂಡ್ಬಿಟ್ಟ. ಕಷ್ಟಪಟ್ಟು ಖುಷಿಯಾಗಿದ್ರೆ ಅವ್ರ ಹತ್ರ ಹೋಗಿ ಕೇಳೋದು, ತಾತ ಮುತ್ತಾತ ಮಾತಾ ಪಿತೃ ಅದೆಲ್ಲ ಪಿತೃಗಳು ಕೇಳ್ಬಿಟ್ಟು, ನಿಮ್ಮ ಇದರಿಂದ ನಾನು ತಗೊಳ್ತಾ ಇದ್ದೀನಿ, ನಮ್ಗೆ ಆಶೀರ್ವಾದ ಮಾಡಿದ್ರೆ. ಆಶೀರ್ವಾದ ಮಾಡಲ್ವಾ? ಅವ್ರು ನೆನೆಸ್ಕೊಂಡ್ರೆ ಸಾಕು, ಅದೇ ಆಶೀರ್ವಾದ ಅಲ್ವಾ?
ಯಾವಾಗಲೂ ಒಂದು ಸೋಲ್ ಇದ್ದೇ ಇರುತ್ತೆ, ಅಲ್ಲಿ ಇಲ್ಲಿ ಓಡ್ತಾ ಇರುತ್ತೆ, ಏಂಜಲ್ಸ್ ಅಂತ ಕರೀತಾರೆ, ಇದ್ದೇ ಇರುತ್ತೆ. ಸೊ ನಾನು ಹೇಳೋದೇನು ಅಂತಂದರೆ, ಹಬ್ಬದ ಕಡೆ, ಪಕ್ಷದ ಕಡೆ, ನಮನದ ಕಡೆ ಗಮನ ಕೊಡಿ. ಈ ಕಾಂಪೌಂಡರ್ಸ್ ಥರ ಹಾಳಾಗಬೇಡಿ ಎಲ್ಲರೂ. ಹಬ್ಬದ ದಿವಸ ಹೊಸ ಇದು ಲಕ್ಷ್ಮೀ ಹಬ್ಬ ಅಂದರೆ ಒಂದು ಹೊಸ ಕಾರ್ ತಂದು ನಿಲ್ಲಿಸ್ತಾರೆ. ಈ ಪಿತೃಪಕ್ಷದವ್ರು ಏನು ಮಾಡಿದ್ರು? ಈ ಪಿತೃಗಳು ಏನು ಮಾಡಿದ್ರು? ಏನು ಕಟಾಕಿದ್ರ? ಗೋಲ್ಡ್ ತಗೋಬಿಡ್ರೋ, ಮನೆ ತಗೋಬಿಡ್ರೋ, ಇಲ್ದಾರ ಶಾಪ ಕೊಟ್ಬಿಡ್ತೀನಿ. ಯಾರು ಹೇಳಿದ್ದು ಅದು ತಗೊಳಂಗಿಲ್ಲ, ಇದು ತಗೊಂಡಿಲ್ಲ ಅಂತ? ನನಗೂ ಸಾಕಷ್ಟು ಮೆಸೇಜ್ಗಳು ಬರ್ತವೆ, ನಾನು ಆನ್ಸರೇ ಮಾಡಲ್ಲ. ತಿನ್ನಲ್ವಾ ಪಿತೃಪಕ್ಷದಲ್ಲಿ? ಉಪವಾಸ ಇರ್ತೀರಾ? ಉಪವಾಸ ಇದ್ರೆ ನಾನು ಹೇಳ್ತೀನಿ, ಆಯ್ತು ಉಪವಾಸನೇ ಇರಿ, ಗೋಲ್ಡ್ ಗಿಲ್ಡ್ ಏನು ತೊಗೊಂಡ್ರಿ, ಒಂದು ಡೈರೆಕ್ಷನ್ ಇರುತ್ತೆ. ಈ ಮಟೀರಿಯಲಿಸ್ಟಿಕ್ ವ್ಯೂ ಮತ್ತೆ ಸ್ಪಿರಿಚುವಲ್ ವ್ಯೂ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದಾರೆ ಕಾಂಪೌಂಡರ್ಸ್. ಇದು ಮೆಟೀರಿಯಲಿಸ್ಟಿಕ್ ವ್ಯೂ, ಸ್ಪಿರಿಚುವಲ್ ವ್ಯೂ ಬೇರೆ. ಎರಡನ್ನೂ ನಾವು ಕೊಲಾಜ್ ಮಾಡಬಾರ್ದು. ಇಟ್ಸ್ ಎ ಡಿಫ್ರೆಂಟ್ ಸಬ್ಜೆಕ್ಟ್, ಡಿಫ್ರೆಂಟ್ ಎಂಟಿಟಿ. ಎಷ್ಟೋ ಜನ ನಾವು ಎಲ್ಲ ಚೆನ್ನಾಗೇ ಮಾಡ್ಕೊಂಬಂದಿದ್ದೀವಿ ಸರ್, ಎಲ್ಲ ತಿಥಿಗಳು ಮಾಡಿದ್ದೀವಿ, ಎಲ್ಲ ಆದರೂ ಕಷ್ಟ ಇದೆ ಸರ್. ಕರೆಕ್ಟಾಗಿ ಮಾಡಿದ್ದೀವಿ, ಎಲ್ಲ ಪೂಜೆ ಪುನಸ್ಕಾರಗಳು ಮಾಡಿದ್ದೀವಿ, ಲಕ್ಷ್ಮಿನ ಫುಲ್ ಡೆಕೋರೇಷನ್ ಮಾಡಿಬಿಟ್ಟಿದ್ದೀವಿ, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಗ್ರ್ಯಾಂಡ್ ಯಾರಿಗೆ ಮಾಡಿದ್ವಿ? ನಾನೂ ಮಾಡ್ತೀನಿ ಗ್ರ್ಯಾಂಡು, ಸ್ಟೇಟಸ್ ಎಲ್ಲ ಹಾಕೋತೀವಿ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ. ಅದು ಖುಷಿಗೆ. ನಿಜವಾದ ಭಕ್ತಿ ಅಲ್ಲಿ ಕುತ್ಕೊಂಡು ಮಂತ್ರಗಳು ಹೇಳಿದಾಗ ಅದು ಮಾಡೇ ಮಾಡ್ತಾರೆ ಎಲ್ಲರೂ. ಮಂತ್ರಗಳು ಹೇಳಿ ದೇವರನ್ನ ಫಸ್ಟು ಸಮಾಧಾನ ಮಾಡಿ ಆಮೇಲೆ ಬೇಕಾದ್ರೆ ನೀವು ಸ್ಟೇಟಸ್ ಹಾಕಿ ಏನಾರು ಹಾಕ್ಕೊಳ್ಳಿ. ಅದಿಲ್ವೇ ಇಲ್ಲ ಅಲ್ಲಿ. ಗಣೇಶನ ಹಬ್ಬ, ಅದಕ್ಕೊಂದು ಸ್ಥಿತಿ ಎಲ್ಲ ಇರ್ತದೆ. ಅಲ್ಲೂ ಕೂಡ ಏನೋ ಒಂದು ಹೇಳೋದು, ಅದು ಮೂಡಿಸ್ಕೊಂಡು ಇದು ಮೂಡಿಸಂಗಿಲ್ಲ. ಎವ್ರಿ ಪರ್ಸನ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಇವತ್ತಿನ ದಿವಸ ನಮ್ಮ ಹಿಂದೂ ಧರ್ಮದಲ್ಲಿ ಒಬ್ಬ ಹೆಡ್ ಇರಬೇಕು, ಅವನು ಗೈಡ್ ಮಾಡಬೇಕು, ಅದು ಕರೆಕ್ಟ್ ಹೋಗ್ಬೇಕು. ಅದರ್ ರಿಲಿಜನ್ ಇದಾಗ್ತಾ ಇದೆ. ಒಬ್ಬ ಹೆಡ್ ಏನು ಹೇಳ್ತಾರೆ ಅದನ್ನೆಲ್ಲ ಕೇಳ್ತಾರೆ. ಇಲ್ಲಿರೋರೆಲ್ಲ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಆಗ್ಬಿಟ್ಟಿದೆ. ಸೊ ಪಿತೃಪಕ್ಷದಲ್ಲಿ ಮಾಡಬೇಕಾಗಿರೋದು ವೆರಿ ಸಿಂಪಲ್ಲು. ಈ 15 ದಿವಸ ಬೆಳಿಗ್ಗೆ ಎದ್ದು ಸರ್ವ ಪಿತೃಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಅದೇನು ಲಾಸ್ಟಲ್ಲಿ ಬರ್ತಕ್ಕಂಥ ಮಾಲೆ ಅಮಾವಾಸ್ಯದಲ್ಲಿ ಏನು ಮಾಡ್ಕೊಳ್ತೀರೋ ನಿಮ್ಗೆಲ್ಲ ಸರ್ವ ಪಿತೃಗೆ ಏನಾದ್ರು ಪಿಂಡಿ ಇಡ್ತಕ್ಕಂಥದ್ದು ಅಥವಾ ತರ್ಪಣ ಬಿಡ್ತಕ್ಕಂಥದ್ದು, ಆ ಕಾರ್ಯಗಳನ್ನು ನಾನು ಡೆಫಿನೆಟ್ಲಿ ಮಾಡಿದ್ರೆ, ನೀವು ತಗೊಳ್ತಿರೋ, ಏನು ಕಾರ್ ತಗೊಳ್ತಿರೋ ಅಥವಾ ಗೋಲ್ಡ್ ತಗೊಳ್ತಿರೋ, ದೇ ವಾಂಟ್ ಯುವರ್ ಲವ್, ದೇ ವಾಂಟ್ ಯುವರ್ ರೆಸ್ಪೆಕ್ಟ್, ದೇ ವಾಂಟ್ ಯುವರ್ ವರ್ಷಿಪ್. ಈ ಮೂರೇ ಬೇಕಾಗಿರೋದು ಅಷ್ಟೇ. ಯಾಕಂದ್ರೆ ತುಂಬ ಜನ ಇದರಲ್ಲಿ ಕನ್ಫ್ಯೂಷನ್ನು, ತಗೋಬೇಕಾ ತಗೋಬಾರ್ದಾ, ಈ ಇಂಟ್ರಿಕೇಟ್ ಪ್ರಾಬ್ಲಮ್ಸ್ನೆಲ್ಲ ತಗೊಂಡೋಗು. ನಾವು ಮೆಟೀರಿಯಲಿಸ್ಟಿಕ್ ಸ್ಪಿರಿಚುವಲ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾರಿಗೂ ಆಸೆ ಬರಲ್ಲ. ಅದೇ ಆಗಿರೋದು ಇವತ್ತು ಹುಡುಗರಿಗೆ ಹೋಗಿ ಪಿತೃಪಕ್ಷದಲ್ಲಿ ತಗೊಂಡ್ರೆ, ಕಾರ್ ತಗೊಂಡ್ರೆ ಏನಾಗ್ಬಿಡುತ್ತೆ? ಏನೂ ಆಗಲ್ಲ, ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಹೇಳೋರು ಎಷ್ಟೊಂದು ಜನ. ಪಿತೃಗಳಿಗೆ ಅದೇ ಕೆಲಸ. ಪಾಪ ಅವ್ರ ಮೊಮ್ಮಕ್ಕಳನ್ನ, ಅವ್ರ ಮರಿ ಮಕ್ಕಳನ್ನ ಇವರೇ ಆಕ್ಸಿಡೆಂಟ್ ಮಾಡೋದು ಅವ್ರಿಗೆ ಬುದ್ಧಿ. ನಮ್ಮ ತಾತ, ನಮ್ಮ ತಂದೆ, ನಮ್ಮ ಮರಿ ತಾತ, ಇನ್ಯಾವ ತಾತ ಇಲ್ಲ, ಅವ್ರಿಗೆಲ್ಲ ಅದೇನಾ? ನಮ್ಮ ವಂಶ ಉದ್ಧಾರ ಆಗಬೇಕು ಅಂತ ಯಾರಿಗೂ ಇರಲ್ವಾ? ಈಗ ನಿಮಗೆ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಮನಸ್ಸಲ್ಲಿ ಇಲ್ವಾ? ನೀವು ಹಾಳಾಗಬೇಕು ಅಂತ ಇರ್ತೀರಾ? ನಾವು ಹೋದ್ಮೇಲೆ ನಮ್ಮ ಪೂಜೆ ಮಾಡಬೇಕು ಅಂತ ಇರುತ್ತಲ್ವಾ? ಅವನು ಪೂಜೆ ಮಾಡೋ ಟೈಮಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಮಾಡಿಸ್ತೀನಿ ನಾನು. ಈ ಥರ ದರಿದ್ರ ಬುದ್ಧಿ ಯಾವ ಪಿತೃಗಳಿಗೆ ಇರಲ್ಲ. ಹಾಗೆ ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸ್ ಅಂತ ಹೇಳಿದೆ, ಮತ್ತೆ ಅಗ್ನಿಹೋತ್ರ 22ನೇ ತಾರೀಕು ಅಗ್ನಿಹೋತ್ರ ಇದೆ. ಇಂಥ ಸ್ಪಿರಿಚುವಲ್ ಕೆಲಸಗಳನ್ನ ನಾವು ಮಾಡೋಣ. ಈ ಮಟೀರಿಯಲಿಸ್ಟಿಕ್ ವಿಚಾರಗಳನ್ನೆಲ್ಲ ತಗೋಬಾರ್ದ ಅದೆಲ್ಲ ಮೆಟೀರಿಯಲಿಸ್ಟಿಕ್. ಇವತ್ತಿದ್ದು ಇಲ್ಲಿ ಬಿಟ್ಟು ಹೋಗೋದೆ ಅಷ್ಟೇ. ಎಲ್ಲಾನು ಇಲ್ಲೇ ಬಿಟ್ಟು ಹೋಗೋಕ್ಕೆ ನಾವು ಮಾಡ್ತಾ ಇರೋದು. ನಮ್ಮ ಫೆಸಿಲಿಟಿಗೆ ಮಾಡೋವಂಥದ್ದು ಒಂದು ಅಗ್ನಿಹೋತ್ರದ ವಿಟಿ ನೋಡ್ಕೊಂಡ್ ಬನ್ನಿ. ಅಗ್ನಿಹೋತ್ರವು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟ ಅತ್ಯುತ್ತಮ ಆಚರಣೆಯಾಗಿದೆ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸುವುದರೊಂದಿಗೆ ಮನೆಯಲ್ಲಿನ ಋಣಾತ್ಮಕ ಸಂಚಯವನ್ನು ಕಡಿಮೆ ಮಾಡುತ್ತದೆ. ಈ ಅಗ್ನಿಹೋತ್ರದ ಆಚರಣೆಯಿಂದ ಮನೆಯಲ್ಲಿನ ಸದಸ್ಯರ ಆರೋಗ್ಯ, ನೆಮ್ಮದಿ, ಸಂತೋಷವನ್ನು ಪಡೆಯಬಹುದಾಗಿದೆ. ಈ ವಿಶೇಷವಾದಂತಹ ಆನ್ಲೈನ್ ಅಗ್ನಿಹೋತ್ರ ತರಗತಿಯು ಝೂಮ್ ಆಪ್ ಮುಖಾಂತರ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ಸೆಪ್ಟೆಂಬರ್ 22ರ ಭಾನುವಾರ ಬೆಳಗ್ಗೆ 11ರಿಂದ 1 ಗಂಟೆಯ ಸಮಯದಲ್ಲಿ ನಡೆಸಿಕೊಡುತ್ತಾರೆ. ಆಸಕ್ತಿಯುಳ್ಳವರು ಕೂಡಲೇ ಈ ಅಗ್ನಿಹೋತ್ರ ತರಗತಿಗೆ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪಂಡಿತ್ ದಿನೇಶ್ ಗುರೂಜಿಯವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್ ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ,
ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ನಮ್ಮ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸ್ 24ನೇ ತಾರೀಕಿದೆ. ಸೈನ್ಸ್ ಇದೆ ಅದರ ಬಿಹೈಂಡ್ ಅಲ್ಲಿ, ಹೇಗೆ ನಾವು ಮಾಡಬೇಕು ಅಂತ. ರೇಖೆಲೂ ಕೂಡ ಸೈನ್ಸ್ ಇದೆ, ಜಾಯ್ನ್ ಆಗಿ. ಈ ಪಿತೃಪಕ್ಷ ಮಾತಾಡ್ತಾ ಇದ್ದೆ. ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ವಿಚಾರ ಏನು ಅಂತಂದ್ರೆ, 2 ಕರ್ಣಗಳು ಬರುತ್ತೆ. ಈ 2 ಕರ್ಣಗಳು ಪಿತೃದೇವತೆಗಳು ಅಂತ ಕರಿತೀವಿ. ತಿಥಿಗಳಲ್ಲಿ 2 ಭಾಗ. ಒಂದು ತಿಥಿ 12 ಡಿಗ್ರಿ ಆಕಾಶದಲ್ಲಿ, ಸೂರ್ಯನ ವ್ಯಾಸದಿಂದ ಚಂದ್ರನ ವ್ಯಾಸವು 12 ಡಿಗ್ರಿ ಚಲಿಸಿದಾಗ ಒಂದು ತಿಥಿ. ಅದೇ ಸೂರ್ಯನ ವ್ಯಾಸದಿಂದ ಚಂದ್ರನ ವ್ಯಾಸ, ದಟ್ ಮೀನ್ಸ್ ದಿ ರೇಡಿಯಸ್ ಆರ್ ದಿ ಡಯಾಮೀಟರ್, ಇಫ್ ಇಟ್ ಮೂವ್ಸ್ 12 ಡಿಗ್ರಿ, ಅದನ್ನ ತಿಥಿ ಅಂತ ಕರೀತಾರೆ. ಇಟ್ಸ್ ಸೈಂಟಿಫಿಕಲಿ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್. ಆ ತಿಥಿ ಅರ್ಧ ಭಾಗ ಮಾಡ್ತಾರೆ. ಒಂದು ತಿಥಿ 12 ಡಿಗ್ರಿ, ಅದನ್ನ ಅರ್ಧ ಭಾಗ ಮಾಡಿದ್ರೆ 6 ಡಿಗ್ರಿ. ಆ ಒಂದೊಂದು ಡಿಗ್ರಿ 6 ಡಿಗ್ರಿ ಮತ್ತೆ 6 ಡಿಗ್ರಿ ಎರಡೂ ಸೇರಿದ್ರೆ ಕರ್ಣ. ತುಂಬಾ ಜನ ಕರ್ಣ ಅಂದ್ರೆ ಗೊತ್ತಿಲ್ಲ. ಏನ ಕರ್ಣ? ನಾವು ಅದೇ ಮಹಾಭಾರತದಲ್ಲಿ ಓದಿರೋ ಕರ್ಣ ಅಷ್ಟೇ. ಈ ಕರ್ಣ ಗೊತ್ತಿಲ್ಲ ಸರ್ ನಮಗೆ. ಇದು ಒಂದು ತಿಥಿಗೆ 2 ಕರ್ಣಗಳು. ಇಟ್ ಇಸ್ ಜಸ್ಟ್ ಎ ಡಿವಿಷನ್ ಅಷ್ಟೇ. ಅಂದ್ರೆ ತಿಥಿನ 2 ಭಾಗ ಮಾಡಿದ್ದಾರೆ. ಅಂದ್ರೆ ಜಸ್ಟ್ ಫಾರ್ ಟೈಮ್ ಮ್ಯಾನೇಜ್ಮೆಂಟ್ ಕೊಟ್ಟಿರೋದು ಇದು. ಟೈಮ್ ಲೆಕ್ಕ ಮಾಡ್ಕೊಳ್ಳೋಕೆ. ಓಕೆ, ಅರ್ಧ ಮುಗಿತಾ, 6 ಡಿಗ್ರಿ ಮುಗಿತಾ, ಒಂದು ಕರ್ಣ ಬರ್ಕೊಳ್ಳಿ, ಮತ್ತೆ 6 ಡಿಗ್ರಿ ಮುಗಿತಾ ಇನ್ನೊಂದು ಕರ್ಣ ಬರ್ಕೊಳ್ಳಿ, ಪ್ಲಸ್ ಇದನ್ನ ತಿಥಿ ಅಂತ ಮಾಡಿ. ಇದೇ ತರ 15 ತಿಥಿಗಳು. ಅದೇ ತರ ನಾವು ಮಲ್ಟಿಪ್ಲೈ ಮಾಡಿದಾಗ, ನಾವು ಕಂಪ್ಲೀಟ್ಲಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟೋಟಲ್ ಆಗಿ ರಿಪಿಟೇಷನ್ ಬರುತ್ತೆ. 11 ಕರ್ಣಗಳು ಬರುತ್ತೆ. 11 ಕರ್ಣಗಳು ಟೋಟಲ್ ವ್ಯಾಲ್ಯೂಸ್ 60ಗೆ ರೌಂಡ್ ಆಫ್ ಆಗುತ್ತೆ. 11 ಕರ್ಣಗಳು ಟೋಟಲ್ ನಾವು ಕ್ಯಾಲ್ಕುಲೇಟ್ 60ಗೆ ಆಗುತ್ತೆ. ಆದರೆ ಅದರಲ್ಲಿ 4 ಕರ್ಣಗಳು ರಿಪೀಟ್ ಆಗಲ್ಲ. ಇನ್ನು ಮಿಕ್ಕಿದೆಲ್ಲ ರಿಪೀಟ್ ಆಗುತ್ತೆ. 11 ಕರ್ಣಗಳು ಒಂದು ಹೆಚ್ಚು ಕಮ್ಮಿ ಪ್ರತಿ ದಿವಸನೂ ರಿಪೀಟ್ ಆಗುತ್ತೆ. ಎರಡೆರಡು ಬರ್ತಾ ಹೋಗುತ್ತೆ. 11 ಆದ್ಮೇಲೆ ಮತ್ತೆ 11 ಆದ್ಮೇಲೆ ಅಮಾವಾಸ್ಯೆ ದಿವಸ ಮಾತ್ರ 4 ಕರ್ಣಗಳು ಬರುತ್ತೆ. ಅವತ್ತಿನ ದಿವಸ ವಿಶೇಷವಾಗಿ ಚತುಷ್ಪಾದ ಮತ್ತೆ ನಾಗವಾನ್, ಇವರು ಪಿತೃಗಳಿಗೆ ಲಾರ್ಡು ಚತುಷ್ಪಾದ ಮತ್ತೆ ನಾಗವಾನ್. ಅತ್ಯಂತ ಈ ಒಂದು 24 ಅಮಾವಾಸ್ಯೆಗಳಲ್ಲಿ ಲೆಕ್ಕ ತಗೊಂಡ್ರೆ ಹೆಚ್ಚು ಕಮ್ಮಿ ಒಂಚೂರು ಆ ಕಡೆ ಈ ಕಡೆ ಆಗ್ತದೆ. ಯಾಕಂದ್ರೆ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ಗೂ ಅದಕ್ಕೂ ನಾವು ಮಿಕ್ಸ್ ಮಾಡೋಕ್ಕಾಗಲ್ಲ. ಆ ಥರ ತಗೊಂಡಾಗ 24 ಪಕ್ಷಗಳಲ್ಲಿ 12 ಅಮಾವಾಸ್ಯೆಗಳನ್ನು ನಾವು ತಗೊಂಡಾಗ ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಅಮಾವಾಸ್ಯೆ ಹಿಮಾಲಯ ಅಮಾವಾಸ್ಯೆ. ಆ ಟೈಮಲ್ಲಿ ಕಾಸ್ಮಿಕ್ ಅಲ್ಲಿ ವೆರಿ ಹೈ ಎನರ್ಜೀಸ್ ಇರುತ್ತೆ. ಯಾಕೆಂದ್ರೆ ಇಟ್ ಈಸ್ ಎ ಟ್ರಾನ್ಸಿಷನ್ ಫ್ರಮ್ ಉತ್ತರ ಭಾದ್ರಪದ ಟು ಅಶ್ವಿನಿ ಟ್ರಾನ್ಸಿಷನ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅಮಾವಾಸ್ಯೆ ಪೌರ್ಣಿಮೆ ಆಗ್ತಕ್ಕಂಥ ಜಾಗ ಉತ್ತರ ಭಾದ್ರಪದ. ಇಟ್ ಟ್ರಾನ್ಸ್ಫರ್ಸ್ ಇಂಟು ಎ ನ್ಯೂ ಎರಾ. ಅಂದ್ರೆ ಅಶ್ವಿನಿ ನಕ್ಷತ್ರ ನಮ್ಮ ಆಕಾಶದಲ್ಲಿ ಶುರುವಾಗಿರೋದು. ಮೇಷ ರಾಶಿ ಅಂತ ಫಸ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಆಶ್ವೇಜ ಮಾಸ ಅಂತ ಬರುತ್ತೆ, ಅದು ಅಶ್ವಿನಿ ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ. ಈ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಎಂಡಿಂಗ್ ಅಲ್ಲಿ ಬರ್ತಕ್ಕಂಥ 2 ಲಾರ್ಡ್ಸ್ ಈ ಪಿತೃಗಳಿಗೆ ಬಾಸ್. ಯಾರು ಈ ಮಹಾಲಯ ಅಮಾವಾಸ್ಯದಲ್ಲಿ ಪಿತೃಗಳಿಗೆ ನಮಸ್ಕಾರ ಮಾಡ್ಕೊ ಅಟ್ಲೀಸ್ಟ್ ಜಸ್ಟ್ ಒಂದು ಪ್ರೇ ಸಾಕು, ದೇ ವಿಲ್ ಬಿ ಹ್ಯಾಪಿ. ನಿಮಗೆ ಚತುಷ್ಪಾದ ಮತ್ತೆ ನಾಗವಾನ್ ದೇವತೆಗಳು ಹಸ್ತು ಇರುತ್ತೆ. ಜಸ್ಟ್ ಚತುಷ್ಪಾದ ಮತ್ತೆ ನಾಗವಾನ್ ಹಸ್ತು ಇರುತ್ತೆ. ಅಷ್ಟು ಮಾಡಿದ್ರೆ ಸಾಕು. ನೀವೇನ್ ಬೇಕಾದ್ರೆ ತಗೊಳ್ಳಿ, ಹೆಂಗ್ ಬೇಕಾದ್ರೆ ಖುಷಿಯಾಗಿರಿ, ಅರ್ಪಿಸಿ ಅವ್ರಿಗೆ. ನಿಮ್ದೇ ಅಪ್ಪ ಇದೆಲ್ಲ. ನೀವು ಕೊಟ್ಟಿರ್ತಕ್ಕಂಥ ದೇಹ, ನೀವು ಕೊಟ್ಟಿರ್ತಕ್ಕಂಥ ಬುದ್ಧಿ, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತ ಕೇಳಿ, ಅಷ್ಟೇ, ಮುಗೀತು. ತಗೊಳ್ಳಿ, ಏನ್ ಬೇಕಾದ್ರೆ ತಗೊಳ್ಳಿ. ನಥಿಂಗ್ ಇಸ್ ಗೋಯಿಂಗ್ ಟು ಬಿ ರಾಂಗ್. ಸೊ ಒಳ್ಳೇದಾಗ್ಲಿ. ನಮ್ಮ ಕ್ಲಾಸಸ್ ಅಕ್ಟೋಬರ್ 21 ಇದೆ. ಜಾಯ್ನ್ ಆಗಿ. 15 days ಕ್ಲಾಸಸ್ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು.